ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಡಿಕೆ ಶಿವಕುಮಾರ್ ಅವರಿಗೆ ಶತಾಯ ಗತಾಯ ಪಟ್ಟ ಕಟ್ಟೋದಕ್ಕೆ ಕಸರತ್ತು ಮುಂದುವರೆದಿದೆ. ಡಿಕೆ ಬಣದ ಶಾಸಕರು ಸೆಕೆಂಡ್ ರೌಂಡ್, ಎರಡನೇ ರೌಂಡ್ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿ ದಂಡಯಾತ್ರೆ, ದೆಹಲಿ ಚಲೋ ಯಾತ್ರೆ ಮುಂದುವರೆದಿದೆ. ದೆಹಲಿ ಚಲೋ ಮುಂದುವರೆಸಿದ್ದಾರೆ ಡಿಕೆ ಬಣದ ನಾಯಕರು. ನಿನ್ನೆ ರಾತ್ರಿಯೇ ದೆಹಲಿಗೆ ಹಾರಿದ್ದಾರೆ ಡಿಕೆ ಆಪ್ತ ಶಾಸಕರು. ಎಐಸಿಸಿ ಮುಖಂಡರ ಭೇಟಿಗೆ ದೆಹಲಿಗೆ ದೌಡಾಯಿಸಿದ್ದಾರೆ. 6 ಜನ ಡಿಕೆ ಆಪ್ತ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಶಾಸಕರಾದ ಇಕ್ಬಾಲ್ ಹುಸೇನ್, ಉದಯ್ ಗೌಡ, ಶ್ರೀನಿವಾಸ್ ಸೇರಿದಂತೆ ಎಸಿ ಶ್ರೀನಿವಾಸ್ ಸೇರಿ ಅನೇಕರು ದೆಹಲಿಗೆ ಹೋಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಡಿಕೆ ಬಣದ ಮುಂದಿನ ನಡೆ. ದೆಹಲಿನಲ್ಲಿ ಏನ್ ಮಾಡ್ತಾರೆ ಹಾಗಾದ್ರೆ? ರಾಹುಲ್ ಗಾಂಧಿ ಅವರು ಬರೋದಕ್ಕಿಂತ ಮುಂಚೆನೆ ಅಲ್ಲಿ ವೇಣುಗೋಪಾಲ್ ಇರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು, ಅವ್ರನ್ನ ಭೇಟಿ ಮಾಡಿ ಮಾತನಾಡ್ತಾರ. 4-5 ದಿನ ಅಲ್ಲೇ ಇರ್ತಾರೆ ಅಂತ ಹೇಳಲಾಗಿದೆ. ದೆಹಲಿಗೆ ಬರಬೇಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬಂದು ಕೂತಿದ್ರು ಕೂಡ ದೆಹಲಿಗೆ ತೆರಳಿದ್ದಾರೆ. ಸೊ ಅಲ್ಲಿ ಲಾಬಿ ಮಾಡೋದಕ್ಕೆ ಹೋಗಿದ್ದಾರಾ ಅನ್ನುವಂತ ಪ್ರಶ್ನೆ. ಡಿಕೆ ಬಣದ ಶಾಸಕರು 2ನೇ ರೌಂಡ್ ದೆಹಲಿಗೆ ತೆರಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೆಹಲಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ದೆಹಲಿ ಬಣದ ಶಾಸಕರು 2ನೇ ರೌಂಡ್, ಡಿಕೆ ಬಣದ ಶಾಸಕರು 2ನೇ ರೌಂಡ್ ದೆಹಲಿ ಬಂದಿರತಕ್ಕಂಥದ್ದು. ಸೊ ಏನ್ ಮಾಡ್ತಾರೆ? ಡೆಲ್ಲಿಗೆ ಬಂದು ಏನ್ ಮಾಡ್ತಾರೆ? ರಾಹುಲ್ ಗಾಂಧಿ ಅಲ್ಲಿಲ್ಲ, ವಿದೇಶದಲ್ಲಿದ್ದಾರೆ. ಸೊ ಸುರ್ಜೇವಾಲಾ, ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡ್ತಾರಾ? ಏನ್ ಪ್ಲಾನ್ ಅಂತ ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ದೆಹಲಿಗೆ ಬರುವಂತ ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಇಲ್ಲ. ಬದಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದ ನಂತರವೂ ಕೂಡ ಒಂದಿಷ್ಟು ಜನ ಶಾಸಕರು ಡಿಕೆ ಶಿವಕುಮಾರ್ ಅನ್ನ ಬೆಂಬಲಿಸಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಆಗ್ರಹ ಮಾಡೋದಕ್ಕೆ ದೆಹಲಿಗೆ ಬಂದಿರುವಂತದ್ದು. ಇಲ್ಲಿಗೆ ಡಿಸಿಪ್ಲಿನರಿ ಕಮಿಟಿ ಕೂಡ ಇದನ್ನ ಗಮನಿಸ್ತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದನ್ನ ಗಮನಿಸ್ತಾ ಇರ್ತಾರೆ. ಈ ಶಾಸಕರ ವಿರುದ್ಧ ಏನಾದರೂ ಕ್ರಮ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇದು, 28ನೇ ತಾರೀಕಿಗೆ ರಾಹುಲ್ ಗಾಂಧಿರವರು ವಿದೇಶ ಪ್ರವಾಸದಿಂದ ವಾಪಸ್ ಬರ್ತಾರೆ. ಅವರ ಜೊತೆ ಚರ್ಚೆಯನ್ನ ಮಾಡಿದ ನಂತರ ಇದಕ್ಕೆ ಒಂದು ಇತಿಶ್ರೀ ಹಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರೋಕ್ಷವಾಗಿ ಹೇಳಿದ್ರು. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ಜೊತೆ ಮಾತನಾಡಿದ ನಂತರವಷ್ಟೇ ನಾನು ಒಂದು ಕ್ಲಾರಿಟಿ ಕೊಡಬಹುದು, ಈ ಸದ್ಯದ ಮಟ್ಟಿಗೆ ಹೇಳೋದಕ್ಕೆ ಏನು ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ದೆಹಲಿಯಲ್ಲಿರುವಂತಹ ಶಾಸಕರಿಂದ ಪ್ರಾಬಬ್ಲಿ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಸಮಯವನ್ನ ಕೇಳುವಂತ ಕೆಲಸ ಮಾಡಲಾಗುತ್ತೆ. ಒಂದ್ ವೇಳೆ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಯಲ್ಲೇ ಇದ್ದು ಅವರು ಸಮಯವನ್ನ ಕೊಡ್ತಾರೆ ಅಂದ್ರೆ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಪರೋಕ್ಷವಾಗಿ ಎಐಸಿಸಿ ಅಧ್ಯಕ್ಷರೇ ನೇರವಾಗಿ ಹೇಳಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಏನು ಬೆಳವಣಿಗೆ ಇಲ್ಲ, ನಾನು ಮಾಧ್ಯಮಗಳ ಮುಂದೆ ಏನು ಹೇಳೋದಕ್ಕೆ ಆಗಲ್ಲ ಅಂದಂತ ಸಂದರ್ಭದಲ್ಲಿ ದೆಹಲಿಗೆ ಬರಬೇಡಿ ಅಂದ ನಂತರವೂ ಕೂಡ ಬಂದಿರೋದ್ರಿಂದ ಇದನ್ನ ಯಾವ ರೀತಿ ದೆಹಲಿಯ ಹೈಕಮಾಂಡ್, ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ನೋಡುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇ ವಿಚಾರದಲ್ಲಿ ನಾವು ನೋಡಬೇಕಾಗಿರುವಂತದ್ದು, ಈಗಾಗಲೇ ನವೆಂಬರ್ ಕ್ರಾಂತಿ ಅಂತ ರಾಜಣ್ಣ ಏನ್ ಹೇಳಿದ್ರು, ಈಗ ಚಾಲ್ತಿಗೆ ಬರ್ತಿರುವಂತದ್ದು ಎರಡೂ ಬಣಗಳಿಂದ ಈಗ ಒಂದು ಕುರ್ಚಿಯನ್ನ ಮುಂದುವರೆಸೋದು, ಮತ್ತೊಂದು ಕುರ್ಚಿಯನ್ನ ಬೀಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಏರಿಸುವಂತ ಪ್ರಯತ್ನ ಈಗ ಮುನ್ನಡೀತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಒಂದು ಗೌಪ್ಯ ಮಾತುಕತೆಯನ್ನು ನಡೆಸಿ ಯಾವ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ತಲುಪಿಸಬೇಕಾಗುತ್ತೆ, ಅದನ್ನು ತಲುಪಿಸಿದ ನಂತರ ದೆಹಲಿಗೆ ಇಬ್ಬರನ್ನೂ ಕೂಡ ಕರೆಸಿ ಮಾತುಕತೆಯನ್ನ ಮುಗಿಸುವಂತ ಪ್ರಯತ್ನ ಮಾಡಲಾಗುತ್ತೆ. ಇದಾದ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋಷ್ಟರಲ್ಲಿ ಡಿಸೆಂಬರ್ ಮೊದಲನೇ ವಾರ ಆಗುತ್ತೆ. ಯಾಕಂದ್ರೆ 29ನೇ ತಾರೀಕೆ ರಾಹುಲ್ ಗಾಂಧಿ ಅವರು ಬಂದು ಮಾತುಕತೆಯನ್ನು ನಡೆಸಿದ್ರು ಕೂಡ ಒಂದ್ 2 ರಿಂದ 3 ದಿನಗಳ ಕಾಲ, ಅಂದ್ರೆ ಡಿಸೆಂಬರ್ ಮೊದಲನೇ ವೀಕ್ ನಲ್ಲಿ ಈ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಮಾತುಕತೆಯನ್ನ ಮುಗಿಸಿ ಕನಿಷ್ಠ ಪಕ್ಷ 3 ರಿಂದ 4 ತಿಂಗಳು ಈ ಒಂದು ವ್ಯವಸ್ಥೆಯಲ್ಲೇ ಮುಂದುವರೆದ ಅನ್ನೋ ಸೂಚನೆ ನೀಡುವಂತದ್ದು ಈಗ ನಾವು ಕೇಳ್ಪಟ್ಟು ಮಾಹಿತಿ ಆಗಿದೆ. ಕಾರಣ, ಸಿದ್ದರಾಮಯ್ಯನವರು ನಾನು 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಡಿಸ್ಟರ್ಬ್ ಮಾಡೋದು ಬೇಡ, ಬದಲಾದ ನಂತರ ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಬದಲಾದ ಸಂದರ್ಭದಲ್ಲಿ ನಾವು ಯಾವ ರೀತಿ ವ್ಯವಸ್ಥಿತವಾಗಿ
ಪಕ್ಷಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಬದಲಾವಣೆ ಮಾಡಬೇಕು, ಅದನ್ನು ತಿಳಿಸ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರೂ ಸಕಾರಾತ್ಮಕವಾಗಿ ಹಾಗೂ ಶಾಂತಿಯುತವಾಗಿ ವರ್ತಿಸಬೇಕು ಅನ್ನೋದು ಸೂಚನೆ ಬರುವಂತ ನಿರೀಕ್ಷೆ ಈಗ ನಾವು ನೋಡ್ತಿರುವಂತದ್ದು. ಈ ಹಿನ್ನೆಲೆ ದೆಹಲಿಗೆ ಬಂದಿರುವಂತಹ ಶಾಸಕರು ಸಿದ್ದರಾಮಯ್ಯನವರ ಬಣಕ್ಕೆ ನಾವು ದೆಹಲಿಯಲ್ಲಿದ್ದೇವೆ, ನಾವು ಕೂಡ ಪ್ರಯತ್ನವನ್ನ ಪಡೋದನ್ನ ನಿಲ್ಲಿಸೋದಿಲ್ಲ ಅನ್ನೋ ಸಂದೇಶವನ್ನ ಕೊಡೋದಕ್ಕೆ ಬಂದಿದ್ದಾರೆ ಹೊರತು ಹೈಕಮಾಂಡ್ ಭೇಟಿಗೆ ಇವತ್ತೇ ಸಮಯ ಸಿಗುತ್ತೆ ಅನ್ನೋದು ಈ ಸದ್ಯದ ಮಟ್ಟಿಗೆ ಬಹುತೇಕ ಸಂಶಯಾಸ್ಪದವಾಗಿರುವಂತದ್ದು. ಆದ್ರೆ ಕಾದು ನೋಡಬೇಕು ಬಂದಿರುವಂತಹ ಶಾಸಕರು ಏನ್ ಹೇಳ್ತಾರೆ. ಅವರು ಕೂಡ ವೈಯಕ್ತಿಕ ಕೆಲಸದ ಮೇಲೆ ಬಂದಿದೆ ಅಂತ ಹೇಳ್ತಾರಾ, ಅಥವಾ ಇಲಾಖೆಯ ಕೆಲಸದ ಮೇಲೆ ಬಂದಿದೆ ಅಂತ ಹೇಳ್ತಾರಾ, ಅಥವಾ ನಾವು ಕ್ಯಾಶುಯಲ್ ಆಗಿ ಬಂದಿದ್ವಿ ಅಂತ ಹೇಳ್ತಾರಾ, ಅಥವಾ ನೇರವಾಗಿ ಹೌದು ಹೈಕಮಾಂಡ್ ನ ಭೇಟಿ ಮಾಡೋದಕ್ಕೆ ಬಂದಿದ್ವಿ ಅಂತಾರ ಅನ್ನೋದು ಯಾವ ಉತ್ತರವನ್ನ ನೀಡ್ತಾರೆ, ಒಂದ್ ವೇಳೆ ಮಾಧ್ಯಮಗಳಿಗೆ ಸಿಗ್ತಾರಾ ಇಲ್ವಾ ಅನ್ನೊಂದು ಕುತೂಹಲ ಕೂಡ ಈಗ ಇರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಅಭಿಷೇಕ್, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ಜೊತೆ ಮಾತನಾಡಿದ ನಂತರವಷ್ಟೇ ನಾನು ಒಂದು ಕ್ಲಾರಿಟಿ ಕೊಡಬಹುದು. ಈ ಸದ್ಯದ ಮಟ್ಟಿಗೆ ಹೇಳೋದಕ್ಕೆ ಏನು ಇಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಇವತ್ತು ದೆಹಲಿಯಲ್ಲಿರುವಂತಹ ಶಾಸಕರಿಂದ ಪ್ರಾಬಬ್ಲಿ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವರ ಸಮಯವನ್ನ ಕೇಳುವಂತ ಕೆಲಸ ಮಾಡಲಾಗುತ್ತೆ. ಒಂದ್ ವೇಳೆ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಯಲ್ಲೇ ಇದ್ದು ಅವರು ಸಮಯವನ್ನ ಕೊಡ್ತಾರೆ ಅಂದ್ರೆ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಪರೋಕ್ಷವಾಗಿ ಎಐಸಿಸಿ ಅಧ್ಯಕ್ಷರೇ ನೇರವಾಗಿ ಹೇಳಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಏನು ಬೆಳವಣಿಗೆ ಇಲ್ಲ, ನಾನು ಮಾಧ್ಯಮಗಳ ಮುಂದೆ ಏನು ಹೇಳೋದಕ್ಕೆ ಆಗಲ್ಲ ಅಂದಂತ ಸಂದರ್ಭದಲ್ಲಿ ದೆಹಲಿಗೆ ಬರಬೇಡಿ ಅಂದ ನಂತರವೂ ಕೂಡ ಬಂದಿರೋದ್ರಿಂದ ಇದನ್ನ ಯಾವ ರೀತಿ ದೆಹಲಿಯ ಹೈಕಮಾಂಡ್, ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ನೋಡುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇ ವಿಚಾರದಲ್ಲಿ ನಾವು ನೋಡಬೇಕಾಗಿರುವಂತದ್ದು, ಈಗಾಗಲೇ ನವೆಂಬರ್ ಕ್ರಾಂತಿ ಅಂತ ರಾಜಣ್ಣ ಏನ್ ಹೇಳಿದ್ರು, ಈಗ ಚಾಲ್ತಿಗೆ ಬರ್ತಿರುವಂತದ್ದು ಎರಡೂ ಬಣಗಳಿಂದ ಈಗ ಒಂದು ಕುರ್ಚಿಯನ್ನ ಮುಂದುವರಿಸೋದು, ಮತ್ತೊಂದು ಕುರ್ಚಿಯನ್ನ ಬೀಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಏರಿಸುವಂತ ಪ್ರಯತ್ನ ಈಗ ಮುನ್ನಡೀತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಒಂದು ಗೌಪ್ಯ ಮಾತುಕತೆಯನ್ನು ನಡೆಸಿ ಯಾವ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ತಲುಪಿಸಬೇಕಾಗುತ್ತೆ, ಅದನ್ನು ತಲುಪಿಸಿದ ನಂತರ ದೆಹಲಿಗೆ ಇಬ್ಬರನ್ನೂ ಕೂಡ ಕರೆಸಿ ಮಾತುಕತೆಯನ್ನ ಮುಗಿಸುವಂತ ಪ್ರಯತ್ನ ಮಾಡಲಾಗುತ್ತೆ. ಇದಾದ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗೋಷ್ಟರಲ್ಲಿ ಡಿಸೆಂಬರ್ ಮೊದಲನೇ ವಾರ ಆಗುತ್ತೆ. ಯಾಕಂದ್ರೆ 29ನೇ ತಾರೀಕೆ ರಾಹುಲ್ ಗಾಂಧಿ ಅವರು ಬಂದು ಮಾತುಕತೆಯನ್ನು ನಡೆಸಿದ್ರು ಕೂಡ ಒಂದೆರಡರಿಂದ 3 ದಿನಗಳ ಕಾಲ, ಅಂದ್ರೆ ಡಿಸೆಂಬರ್ ಮೊದಲನೇ ವೀಕ್ ನಲ್ಲಿ ಈ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಮಾತುಕತೆಯನ್ನ ಮುಗಿಸಿ ಕನಿಷ್ಠ ಪಕ್ಷ 3 ರಿಂದ 4 ತಿಂಗಳು ಈ ಒಂದು ವ್ಯವಸ್ಥೆಯಲ್ಲೇ ಮುಂದುವರಿದ ಅನ್ನೋ ಸೂಚನೆ ನೀಡುವಂತದ್ದು ಈಗ ನಾವು ಕೇಳ್ಪಟ್ಟಿರುವಂತಹ ಮಾಹಿತಿ ಆಗಿದೆ. ಕಾರಣ ಸಿದ್ದರಾಮಯ್ಯನವರು ನಾನು 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರು, ಅಲ್ಲಿವರೆಗೂ ಡಿಸ್ಟರ್ಬ್ ಮಾಡೋದು ಬೇಡ, ಬದಲಾದ ನಂತರ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬದಲಾದ ಸಂದರ್ಭದಲ್ಲಿ ನಾವು ಯಾವ ರೀತಿ ವ್ಯವಸ್ಥಿತವಾಗಿ ಪಕ್ಷಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಬದಲಾವಣೆ ಮಾಡಬೇಕು, ಅದನ್ನು ತಿಳಿಸ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರೂ ಸಕಾರಾತ್ಮಕವಾಗಿ ಹಾಗೂ ಶಾಂತಿಯುತವಾಗಿ ವರ್ತಿಸಬೇಕು ಅನ್ನೋದು ಸೂಚನೆ ಬರುವಂತ ನಿರೀಕ್ಷೆ ಈಗ ನಾವು ನೋಡ್ತಿರುವಂತದ್ದು. ಈ ಹಿನ್ನೆಲೆ ದೆಹಲಿಗೆ ಬಂದಿರುವಂತಹ ಶಾಸಕರು ಸಿದ್ದರಾಮಯ್ಯನವರ ಬಣಕ್ಕೆ ನಾವು ದೆಹಲಿಯಲ್ಲಿದ್ದೇವೆ, ನಾವು ಕೂಡ ಪ್ರಯತ್ನವನ್ನ ಪಡೋದನ್ನ ನಿಲ್ಲಿಸೋದಿಲ್ಲ ಅನ್ನೋ ಸಂದೇಶವನ್ನ ಕೊಡೋದಕ್ಕೆ ಬಂದಿದ್ದಾರೆ ಹೊರತು ಹೈಕಮಾಂಡ್ ಭೇಟಿಗೆ ಇವತ್ತೇ ಸಮಯ ಸಿಗುತ್ತೆ ಅನ್ನೋದು ಈ ಸದ್ಯದ ಮಟ್ಟಿಗೆ ಬಹುತೇಕ ಸಂಶಯಾಸ್ಪದವಾಗಿರುವಂತದ್ದು. ಆದ್ರೆ ಕಾದು ನೋಡಬೇಕು ಬಂದಿರುವಂತಹ ಶಾಸಕರು ಏನ್ ಹೇಳ್ತಾರೆ. ಅವರು ಕೂಡ ವೈಯಕ್ತಿಕ ಕೆಲಸದ ಮೇಲೆ ಬಂದಿದೆ ಅಂತ ಹೇಳ್ತಾರಾ, ಅಥವಾ ಇಲಾಖೆಯ ಕೆಲಸದ ಮೇಲೆ ಬಂದಿದೆ ಅಂತ ಹೇಳ್ತಾರಾ, ಅಥವಾ ನಾವು ಕ್ಯಾಶುಯಲ್ ಆಗಿ ಬಂದಿದ್ವಿ ಅಂತ ಹೇಳ್ತಾರಾ, ಅಥವಾ ನೇರವಾಗಿ ಹೌದು ಹೈಕಮಾಂಡ್ ನ ಭೇಟಿ ಮಾಡೋದಕ್ಕೆ ಬಂದಿದ್ವಿ ಅಂತಾರ ಅನ್ನೋದು ಯಾವ ಉತ್ತರವನ್ನ ನೀಡ್ತಾರೆ, ಒಂದ್ ವೇಳೆ ಮಾಧ್ಯಮಗಳಿಗೆ ಸಿಗ್ತಾರಾ ಇಲ್ವಾ ಅನ್ನೊಂದು ಕುತೂಹಲ ಕೂಡ ಈಗ ಇರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಅಭಿಷೇಕ್,